ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಆಗಿದ್ದೇ ಆಗಿದ್ದು 10 ಹಲವು ವಿಚಾರಗಳು ಈ ಪ್ರಕರಣದಲ್ಲಿ ಮುನ್ನೆಲೆಗೆ ಬರ್ತಾ ಇದೆ. ಈಗ ಬರ್ತಾ ಇರುವಂತಹ ಮತ್ತೊಂದು ವಿಚಾರ ಅಂದ್ರೆ ರೇಣುಕಾಸ್ವಾಮಿ ನನಗೂ ಕೂಡ ಅಶ್ಲೀಲ ಮೆಸೇಜ್ ಅನ್ನು ಕಳುಹಿಸಿದ್ದ. ಫೇಕ್ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡಿ ನನಗೆ ಮೆಸೇಜ್ ಮಾಡ್ತಾ ಇದ್ದ. ಗೌತಮ್ ಹೆಸರಿನ ಅಕೌಂಟ್ ನಿಂದ ಅಶ್ಲೀಲ ಸಂದೇಶಗಳ ರವಾನೆ ಆಗ್ತಿತ್ತು. ಪಬ್ಲಿಕ್ ಟಿವಿಗೆ ನಟಿ ಚಿತ್ರಾಲ್ ರಂಗಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸರ್, ಬ್ಲಾಕ್ ಲಿಸ್ಟಲ್ಲಿ ಇರೋದು ಸತ್ಯ ಸರ್. ಆ್ಯಂಡ್ ಯಾರ್ಯಾರು ಅದನ್ನು ನಾನು ಪಬ್ಲಿಸಿಟಿಗೆ ಯೂಸ್ ಮಾಡ್ಕೋತಾ ಇದ್ದೀನಿ ಅಥವಾ ಇನ್ನೊಂದು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಳ್ಳೋರು, ನಾನು ನನ್ನ ಫೋನ್ನ ಕೊಡ್ತೀನಿ, ನೀವು ಆ ಒಂದು ಅಕೌಂಟ್ ಮೇಲೆ ಕಂಪ್ಲೇಂಟ್ ಕೊಟ್ಟು ಚೆಕ್ ಮಾಡಿಸ್ಬೋದಲ್ಲ ಸರ್, ನನಗೆ ಬಂದಿತ್ತಾ ಮೆಸೇಜಸ್ ಇಲ್ವಾ ಅಂತ. ದಟ್ಸ್ ಆಲ್. ಘಟನೆ ಮೋಸ್ಟ್ಲಿ ಫೆಬ್ ಅಥವಾ ಮಾರ್ಚಲ್ಲಿ ಆಗಿರ್ಬೋದು, ಯಾಕಂದರೆ ನಾನು ಹಿಂಗೆ ಸ್ಕ್ರಾಲ್ ಮಾಡಿದಾಗ ಕೆಳಗಡೆ ಇತ್ತು ಅದು ಲಿಸ್ಟಲ್ಲಿ. ಸೊ ಹಾಗಾಗಿ ಲಾಂಗ್ ಬ್ಯಾಕಾಗಿ ಬ್ಲಾಕ್ ಮಾಡಿರ್ತೀನಿ ಅನಿಸುತ್ತೆ. ಮಾಡಬಾರ್ದು ಸರ್, ಯಾರೂ ನೆಗೆಟಿವ್ ಕಮೆಂಟ್ಸು ನೆಗೆಟಿವ್ ಮೆಸೇಜಸ್ ಮಾಡಬಾರ್ದು. ಹಾಗನ್ಬಿಟ್ಟು ನಾವು ಎಲ್ರಿಗೂ ಇಷ್ಟ ಆಗಬೇಕಾ, ನಾವು ಹಾಕೋಂಥ ರೀಲ್ ಎಲ್ರಿಗೂ ಇಷ್ಟ ಆಗಬೇಕಾ, ಅದು ನಾನು ಹೇಳ್ತಿಲ್ಲ. ಈಗ ಎಷ್ಟೊಂದು ನಾನೇ ಸ್ಕ್ರಾಲಲ್ಲಿ ನೋಡ್ತಿರ್ಬೇಕಾದ್ರೆ ಎಷ್ಟೊಂದು ರೀಲ್ಸ್ ನನಗೆ ಇಷ್ಟ ಆಗಲ್ಲ, ಏನಪ್ಪ ಈ ಥರ ಕ್ರಿಂಜ್ ಮಾಡಿದ್ದಾರೆ ಅನಿಸುತ್ತೆ. ಬಟ್ ಅದು ಅವ್ರವ್ರ ಚಾಯ್ಸು. ಕಮೆಂಟ್ ಸೆಕ್ಷನ್ಗೆ ಹೋಗಿ ನಾನು ಇದು ಚೆನ್ನಾಗಿಲ್ಲ ಅಂತ ಅವ್ರನ್ನ ಹರ್ಟ್ ಅಷ್ಟು ನಾನು ಮುಂದುವರಿಯಲ್ಲ ಸರ್. ಅಯ್ಯೋ ಸರ್, ಕಂಪ್ಲೇಂಟ್ ಕೊಟ್ಟು ಸಾಕಾಗಿದೆ ಸರ್. ಆ್ಯಕ್ಷನ್ ತೊಗೊಳ್ಳಲ್ಲ ಸರ್. ಹೌದೌದು, ನನ್ನ ಫ್ರೆಂಡ್ಸ್ಗಳೆಲ್ಲ ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದಾರೆ, ಬಟ್ ಯಾರೂ ಮುಂದೆ ಬಂದು ಹೇಳ್ಕೊಳ್ಳೋದಕ್ಕೆ ತಯಾರಿಲ್ಲ. ಮಾರ್ಚ್ ಅಲ್ಲಿ ಬಸವೇಶ್ವರನಗರ ಸೈಬರ್ ಕ್ರೈಮ್ಗೆ ಈ ಒಂದು ಅಕೌಂಟ್ ಮೇಲೆ 2 ಕಂಪ್ಲೇಂಟ್ ಆಗಿದೆ ಸರ್. ಅವಾಗ ಆ್ಯಕ್ಷನ್ ತೊಗೊಂಡಿದ್ರೆ ಈ ಇನ್ಸಿಡೆಂಟೇ ಆಗ್ತಿರಲಿಲ್ಲ ಅಲ್ವಾ ಸರ್. ಆ್ಯಸ್ ಅನ್ ಆಡಿಯನ್ಸ್ ನಾನು ಕೇಳ್ತಾ ಇದ್ದೀನಿ ಸೈಬರ್ ಕ್ರೈಮ್ ಅವ್ರನ್ನ, ಒಂದು ಸ್ವಲ್ಪ ಸೀರಿಯಸ್ ಆಗಿ 2 ಕಂಪ್ಲೇಂಟ್ ಆಗಿದೆ ಅಂದರೆ ಒಂಚೂರು ಏನಾದರೂ ಸೀರಿಯಸ್ ಆಗಿ ತೊಗೊಂಡು ಆ್ಯಕ್ಷನ್ ತೊಗೊಂಡಿದ್ರೆ ಈ ಒಂದು ಇನ್ಸಿಡೆಂಟ್ ನಡೀತಿರಲಿಲ್ಲ.